ಜಮೀನು ವಿಚಾರಕ್ಕೆ ಅತ್ತಿಗೆ ಮೇಲೆ ಮೈದುನನಿಂದಲೇ ಹಲ್ಲೆಯಾಗಿರುವಂತಹ ಘಟನೆ ನಡೆದಿದೆ. 17 ಗುಂಟೆ ಜಮೀನು ವಿಚಾರವಾಗಿ ಮೈದುನನ ಗಲಾಟೆ ಇದು. ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದಾನಂತೆ. ರಸ್ತೆಯಲ್ಲೇ ಹಲ್ಲೆಯನ್ನ ಮಾಡಲಾಗಿದ್ದು 17 ಗುಂಟೆ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ತಿಗೆ ಮೇಲೆ ಮೈದುನ ಹಲ್ಲೆಯನ್ನ ಮಾಡಿದಾನೆ. ಇದರಲ್ಲಿ ಯಾವ ಸಂಬಂಧವೂ ಬರಲ್ಲ. ಜಮೀನು ಅಂತ ವಿಚಾರ ಅಂತ ಹೇಳಿ ಬಂದಾಗ ಯಾವ ರೀತಿಯಂತಹ ಸಂಬಂಧಗಳು, ಅದು ಅತ್ತಿಗೆ ಆಗಿರ್ಬೋದು, ಮೈದುನ ಆಗಿರ್ಬೋದು, ಅಣ್ಣ ತಮ್ಮಂದಿರ ಆಗಿರ್ಬೋದು, ಅಕ್ಕ ತಂಗಿಯರು ಯಾರೂ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಜಮೀನು ಆಸ್ತಿ ಪಾಸ್ತಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಗಲಾಟೆಗೆ ಹೋಗೋದು, ಹಲ್ಲೆ ಮಾಡೋದು, ಸಾವಿನ ಮನೆಗೂ ದೂಡಿರುವಂತಹ ಅನೇಕ ಪ್ರಕರಣಗಳನ್ನು ನಾವು ಗಮನಿಸಿದ್ವಿ. ಬಾವಿಗೆ ತಳ್ಳಿ ಕೊಲೆ ಮಾಡೋದಕ್ಕೂ ಕೂಡ ಈ ಮುನಿಕೃಷ್ಣ ಮುಂದಾಗಿದ್ದಂತೆ. ಈ ಪ್ರಕರಣದಲ್ಲಿ ಲಕ್ಷ್ಮೀ ದೇವಮ್ಮನ ಮೇಲೆ ಹಲ್ಲೆ ಮಾಡುವಂತಹ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಗಾಯಾಳು ಲಕ್ಷ್ಮೀ ದೇವಮ್ಮಗೆ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 17 ಗುಂಟೆ ಜಮೀನಿಗೋಸ್ಕರ ಅಲ್ಲಿ ಕೊಲೆನೇ ಮಾಡೋದಕ್ಕೆ, ಸಾಯಿಸೋದಕ್ಕೆ, ತನ್ನ ಸ್ವಂತ ಅತ್ತಿಗೆಯನ್ನೇ ಸಾಯಿಸೋದಕ್ಕೆ ಹೋಗಿದ್ದಾನೆ ಈ ಮೈದುನ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಸೇರಿದಂತೆ ಹಲವು ಸಂಘಟನೆಗಳು ಪಥಸಂಚಲನಕ್ಕೆ ಅವಕಾಶವನ್ನ ಕೇಳಿದ್ವು, ಅನುಮತಿಯನ್ನ ಕೇಳಿದ್ವು. ಈ ಹಿನ್ನೆಲೆಯಲ್ಲಿ ನವೆಂಬರ್ 2ರ ಪಥಸಂಚಲನಕ್ಕೂ ಮುನ್ನ ಡಿಸಿ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಗ್ತಾ ಇದ್ದು, 10 ಸಂಘಟನೆಯ ಮುಖಂಡರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ. ನಾಡಿದ್ದು 28ರ ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆ ನಡೆಯಲಿದೆ. ಈಗಾಗಲೇ ಕೋರ್ಟ್ ಕೂಡ ಇದನ್ನೇ ಹೇಳಿರುವಂತದ್ದು. ಈಗ ನವೆಂಬರ್ 2ಕ್ಕಿಂತ ಮುಂಚೆ ಅಂದ್ರೆ 28ನೇ ತಾರೀಕು ಶಾಂತಿ ಸಭೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದೆ ಕೋರ್ಟ್. ಈ ಹಿನ್ನೆಲೆಯಲ್ಲಿ ಇದೀಗ 10 ಸಂಘಟನೆಯ ಮುಖಂಡರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ. ನಡೆದು 28ನೇ ತಾರೀಕು ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆ ನಡೆಯಲಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ನೇತೃತ್ವದಲ್ಲಿ ಸಭೆಯನ್ನ ಈಗ ಕರೆಯಲಾಗಿದೆ. ಡಿಸಿ ಕಚೇರಿಯ ಸಭಾಂಗಣದಲ್ಲಿ ಈ ಶಾಂತಿ ಸಭೆ ನಡೆಯಲಿದೆ. ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿತ್ತು, ಶಾಂತಿ ಸಭೆಯನ್ನ ಮಾಡಬೇಕು, ಸಂಘಟನೆಗಳವರನ್ನ ಕರೆಯಿರಿ, ಶಾಂತಿ ಸಭೆಯನ್ನ ಮಾಡಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ನಂತರ ವರದಿಯ ಬಳಿಕ ನೋಡೋಣ ಅನುಮತಿ ಕೊಡಬೇಕೋ ಬೇಡವೋ ಅನ್ನುವಂತಹ ಬಗ್ಗೆ ಕೂಡ ನಿರ್ಧಾರವನ್ನ ಕೋರ್ಟ್ ತೀರ್ಪನ್ನ ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ಇದೀಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಈಗಾಗಲೇ 2ರಿಂದ 3 ಸಂಘಟನೆಯವರು ಕೂಡ ತಮಗೂ ಕೂಡ ಪಥಸಂಚಲನಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಒಂದು ಕ್ರೈಸ್ತ ಸಮುದಾಯ ಆದ್ರೆ ಹಸಿರು ಸೇನೆ ಆಗಿರ್ಬೋದು, ರೈತ ಸಂಘಟನೆಗಳು ಕೂಡ, ಜೊತೆಗೆ ಭೀಮ್ ಆರ್ಮಿ ಅವರು ಕೂಡ ಈಗಾಗಲೇ ಈ ಒಂದು ಪಥಸಂಚಲನಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ತಹಶೀಲ್ದಾರ್ ಅವರು ಅನುಮತಿಯನ್ನ ಕೊಟ್ಟಿರಲಿಲ್ಲ. ಪ್ರಮುಖವಾಗಿ ಈಗಾಗಲೇ ಇದು ಕೋರ್ಟ್ ಅಂಗಳಕ್ಕೂ ಕೂಡ ಹೋಗಿತ್ತು. ಆದ್ರೆ ಈಗ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ಮುಂಚೆ, ಏನು ತೀರ್ಪು ಕೊಡುತ್ತೆ ಅನ್ನೋದಕ್ಕಿಂತ ಮುಂಚೆ ಶಾಂತಿ ಸಭೆಯನ್ನ ಮಾಡಬೇಕು ಅಂತಾನು ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಆ ಒಂದು ಸೂಚನೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಇದೀಗ ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿದ್ದಾರೆ. ಇದೇ 28ರ ಬೆಳಗ್ಗೆ 10:30ಕ್ಕೆ ಜಿಲ್ಲಾಧಿಕಾರಿ ಫೌಜಿಯಾ ಅವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ಕರೆಯಲಾಗಿದೆ. 10 ಸಂಘಟನೆಗಳ ಮುಖಂಡರವರಿಗೆ ಈಗಾಗಲೇ ಶಾಂತಿ ಸಭೆಗೆ ಬರಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ಕೋಲಾರದ ಮಾಲೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟ ಹಾಗೆ ಮಾಲೂರು ನಗರದ ಹೋಂಡಾ ಮೈದಾನದಲ್ಲಿ ಸಿದ್ಧತೆಗಳು ನಡೀತಾ ಇದೆ. 6,000ಕ್ಕೂ ಹೆಚ್ಚು ಆರ್ಎಸ್ಎಸ್ ಸ್ವಯಂ ಸೇವಕರು ಭಾಗಿಯಾಗಲಿದ್ದಾರೆ. ಪಥಸಂಚಲನ ಮಾರ್ಗದಲ್ಲಿ 400ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. ಎಸ್ಪಿ, 2 ಡಿವೈಎಸ್ಪಿ, 5 ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಭದ್ರತೆಯನ್ನ ಒದಗಿಸಲಾಗುತ್ತೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಮುಸ್ಲಿಮರಿಂದಲೂ ಪುಷ್ಪಾರ್ಚನೆಗೆ ಸಿದ್ಧತೆಯನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದ್ದು, ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಇಲ್ಲಿ ಅನುಮತಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಕೋಲಾರದ ಮಾಲೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡೋದಕ್ಕೆ ಮಾಲೂರು ನಗರದ ಹೋಂಡಾ ಮೈದಾನದಲ್ಲಿ ಈಗ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. 6,000ಕ್ಕೂ ಹೆಚ್ಚು ಆರ್ಎಸ್ಎಸ್ನ ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಅದೇ ಕಾರಣಕ್ಕಾಗಿ ಪಥಸಂಚಲನ
ಸಾಗುವಂತಹ ಮಾರ್ಗದಲ್ಲಿ 400ಕ್ಕೂ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೋಸ್ಕರ ನಿಯೋಜನೆ ಮಾಡಿದ್ದಾರೆ. ಎಸ್ಪಿ, 2 ಡಿವೈಎಸ್ಪಿ, 5 ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ಭದ್ರತೆಗೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಎಲ್ಲ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. RSS ಪಥಸಂಚಲನದ ಸಂದರ್ಭದಲ್ಲಿ ಮುಸ್ಲಿಮರಿಂದಲೂ ಪುಷ್ಪಾರ್ಚನೆಗೆ ಇಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಎಲ್ಲಾ ರೀತಿಯ ತಯಾರಿ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಮುಸ್ಲಿಮರು ಕೂಡ ಈ ಒಂದು ಪಥಸಂಚಲನಕ್ಕೆ ಪುಷ್ಪಾರ್ಚನೆ ಮಾಡುವಂತಹ ಸಿದ್ಧತೆಗಳನ್ನ ನಡೆಸಲಾಗ್ತಿದೆ. ಮಾರಕ ಡೆಂಘಿ ಜ್ವರಕ್ಕೆ ಒಂದೇ ಕುಟುಂಬದಲ್ಲಿ 2 ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಕಳೆದ ತಿಂಗಳ ಹಿಂದೆ ಮಾವ ಸಾವನ್ನಪ್ಪಿದ್ರು, ನಿನ್ನೆ ಸೊಸೆ ಸೌಭಾಗ್ಯ ಸಾವನ್ನಪ್ಪಿದ್ದಾರೆ. ಮಾರಕ ಡೆಂಘಿ ಜ್ವರಕ್ಕೆ ಒಂದೇ ಕುಟುಂಬದ 2 ಸಾವನ್ನಪ್ಪಿರುವಂತಹ ಘಟನೆ ಆಗಿರೋದಿದು. ಡೆಂಗ್ಯೂ ಜ್ವರಕ್ಕೆ ಬಲಿಯಾಗಿದ್ದಾರೆ ತುಂಬಿಗೆರೆಯ ಸೌಭಾಗ್ಯ. ಕಳೆದ ತಿಂಗಳ ಹಿಂದೆ ಮಾವ ಸಾವನ್ನಪ್ಪಿದ್ರು, ನಿನ್ನೆ ಸೊಸೆ ಸೌಭಾಗ್ಯ ಸಾವನ್ನಪ್ಪಿದ್ದಾರೆ. ವಿಜಯನಗರದ ಹರಪನಹಳ್ಳಿ ತುಂಬಿಗೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಸರ್ಕಾರ ಸಾವಿರಾರು ಕೋಟಿ ಹಣವನ್ನ ವ್ಯಯ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯ ಇಲ್ಲದೆ ಸಾಂಕ್ರಾಮಿಕ ರೋಗಕ್ಕೆ ಜನ ತುತ್ತಾಗ್ತಾ ಇದ್ದಾರೆ. ಮನೆಯಲ್ಲಿ ಡೆಂಗ್ಯೂ ಜ್ವರದಿಂದ ಬಳಲ್ತಾ ಇದ್ದಾರೆ. ಈಗ ಸೌಭಾಗ್ಯ ಮಗ ಈಗಾಗಲೇ ಅವರು ಸಾವನ್ನಪ್ಪಿದ್ದಾರೆ. ಸೌಭಾಗ್ಯ ಅವರು ಕಳೆದ ತಿಂಗಳಲ್ಲಿ ಅವರ ಮಾವ ಸಾವನ್ನಪ್ಪಿದ್ರು. ಡೆಂಗಿ ಜ್ವರದಿಂದ ತುಂಬಿಗೆರೆಯ 10 ಜನ ಬಳಲ್ತಾ ಇದ್ದಾರೆ. ತುಂಬಿಗೆರೆಯಲ್ಲಿ ಚರಂಡಿ ವ್ಯವಸ್ಥೆ, ರಸ್ತೆ ಸೇರಿದಂತೆ ಮೂಲ ಸೌಕರ್ಯವೇ ಮರೀಚಿಕೆಯಾಗಿದೆ. ಹಲವು ಬಾರಿ ಕ್ಷೇತ್ರದ ಶಾಸಕರಿಗೆ ತಿಳಿಸಿದ್ರು ಕೂಡ ಪ್ರಯೋಜನ ಮಾತ್ರ ಶೂನ್ಯ. ಇಲ್ಲಿ ಸತ್ತಾಗ ಮಾತ್ರ ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟು ಹೋಗ್ತಾರೆ, ಸಾಂತ್ವನ ಹೇಳ್ತಾರೆ. ಆ ನಂತರ ಅದೇ ಪರಿಸ್ಥಿತಿ. ಜಿಲ್ಲಾಡಳಿತ, ಸರ್ಕಾರದ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾವಿನ ಮನೆಯಾಗಿ ಅಲ್ಲಿ ಪರಿಣಮಿಸ್ತಾ ಇದೆ. ಒಂದೊಂದು ಮನೆಯಲ್ಲೂ ಕೂಡ ಈ ರೀತಿಯಾಗಿ ಆಗ್ತಾ ಇದೆ. ಮಾರಕ ಡೆಂಗಿ ಅನೇಕ ಜನರ ಪ್ರಾಣವನ್ನೇ ಕಸಿದುಕೊಳ್ತಾ ಇದೆ. ನಮಗೆ ಮೂಲ ಸೌಕರ್ಯಗಳನ್ನ ಕೊಡಿ ಅಂತ ಹೇಳಿ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯಗಳನ್ನ ಕೊಡುವಂತಹ ಗೋಜಿಗೆ ಹೋಗ್ತಾ ಇಲ್ಲ ಅಧಿಕಾರಿಗಳು ಅನ್ನುವಂತಹ ಆಕ್ರೋಶವನ್ನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಹಾಗೆಯೇ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ, ಮೂಲ ಸೌಕರ್ಯಗಳೇ ಇಲ್ಲ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ರೀತಿ ಜನರಿಗೆ ಮಾಹಿತಿ ಕೊಡುವ ಕೆಲಸ ಆಗಬೇಕು, ಅದ್ಯಾವುದು ಕೂಡ ಇಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕಣ್ಮುಚ್ಚಿ ಕೂತಿದೆ ಜಿಲ್ಲಾಡಳಿತ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನ ಈ ಗ್ರಾಮಸ್ಥರು ಹೊರ ಹಾಕ್ತಿದ್ದಾರೆ. ಎಷ್ಟು ವರ್ಷದಿಂದ ಅಲ್ಲ ಹೇಳಿದಿರಿ? ರೋಡ್ ನಮ್ಮ ಬಂದು ಒಂದು ತಿಂಗಳಾಗ ರೋಡ್ ಮಾಡಿಸ್ಬಿಡ್ತೀವಿ ಅಂತ ಹೇಳಿದ್ರು. ರೋಡ್ ಮಾಡಲೇ ಇಲ್ಲ. ಅಲ್ಲಿದ್ದ ಊರಿನ ನೀರು ಎಲ್ಲ ಬರೋದಿಲ್ಲೇ ಸಿಂದ ಹೋಗೋದು. ನೀರೆಲ್ಲ ನಿಂತು ರೋಡ್ ಚಪಟಾಗಿರೋದ್ರಿಂದ ಇಲ್ಲೇ ನೀರು ನಿಂತು ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿ ಅದೇ ಮನೆಯಲ್ಲಿ ಹೋದ ತಿಂಗಳು ಡೆಂಗು ಇದರಿಂದ ಜ್ವರದಿಂದನೇ ಸಾವನ್ನಪ್ಪಿದ್ರು. ನೆಕ್ಸ್ಟ್ ಈಗ ನಿನ್ನೆ ನಮ್ಮ ರತ್ಯಮ್ಮರವರು ಅವರು ಸಹ ನಿನ್ನೆ ಸುನಿಗಿದ್ದಾರೆ. ಈಗ ಮತ್ತು ಈಗ ಆಲ್ರೆಡಿ ಒಂದು 5-6 ಜನಕ್ಕೆ ಡೆಂಗು ಆಲ್ರೆಡಿ ಬಂದಿದೆ. ಪಾಸಿಟಿವ್ ರಿಪೋರ್ಟ್ ಇದೆ ನೋಡ್ರಿ. ಇಲ್ಲಿ ಡೆಂಗು ಬಂದೆ ಈ ಒಂದು 5-6 ಜನ ಮನೇಲಿ ಪೇಷಂಟ್ ಅದಾರೆ. ಆಮೇಲೆ ಈಗ ತಿರ್ಕಿನಿರ್ತಲ್ಲ ಆ ಮಗನೂ ಸಹ ಡೆಂಗು ಜ್ವರದಿಂದನೇ ಅವನು ಈಗ ಅಲ್ಲಿ ಅದಾನೆ, ಪೇಷಂಟ್ ಅವನು ಅದಾನೆ. ಅವ್ರು ಸತ್ತಾಗಿಂದ ಅವಾಗ ಹೇಳಿದ್ರು ಮಾಡ್ತೀವಂತಂದು ರೋಡು. ಅವಾಗ ಹೇಳೋದ್ರ ತಿರುಗಿ ಬಂದೇ ಇಲ್ಲ, ಮಾಡೇ ಇಲ್ಲ. ಇದು ಈ ಥರನೇ ಇದೆ. ಈಗ ಆಯಮ್ಮ ಪಾಪ ಈಗ 3 ಮಕ್ಕಳಿದ್ದಾರೆ. ಮತ್ತೆ ಡೆಂಗು ಮಲೇರಿಯಾ ಬಂದಿದೆ. ಇವಾಗ ಆಯಮ್ಮ ತೀರ್ಕೊಂಡಿದೆ. 3 ದಿನದಲ್ಲಿ ಈ ಥರ ಆಗಿದೆ. ನಾವೇನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವರು ಓಟ್ ಹಾಕಬೇಕಾದ್ರೆ ಕಾಲ್ಕೆ ಬೀಳ್ತಾರೆ. ಇಂಥ ಹೊತ್ತಿನಾಗ ಹಾಕಿಲ್ಲ. ಈಗ ಡೆಂಗಿ ಜ್ವರ ಬರ್ತಾ ಇದೆ, ಟೈಫಾಯ್ಡ್ ಬರ್ತಾ ಇದೆ ಸರ್. ಈಗ ಭಾಗ್ಯಮ್ಮನ ತಾಯಿ ಸರ್. ಆಮೇಲೆ ಇನ್ನೊಬ್ಬರು ಇವ್ರ ತಂದೆ ಒಬ್ಬರು ಈರಪ್ಪನೂ ತಿರ್ಕೊಂಡಾರ ಸರ್. ಸುರೇಶ್ ಏನಾರು ಹೆಂಗೆ ಈಗ ನಮ್ಮನೆ ಈಗ ಒಂದು 4-5 ಜನಕ್ಕೆ ಸರ್ ಇಲ್ಲಿ. ಹಂಗಾಗಿ ಪ್ರಾಬ್ಲಮ್ ಈ ಕಚಡ ದಿನ ಹಂಗಾಗಿರೋ ಸರ್ ಅದು.